ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಈ ನನ್ನ ಅನುಗ್ರಹ ಕ್ಲಿನಿಕ್ ಮತ್ತು ಡೇ ಕೇರ್ ಸೆಂಟರ್ ಇದರ ಉದ್ಘಾಟನಾ ಸಮಾರಂಭಕ್ಕೆ ಬಂದ ತಮಗೆಲ್ಲರಿಗೂ ನಾನು ಸ್ವಾಗತಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ನನ್ನ ಗುರುಗಳಾದ ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಅವರಿಗೂ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಂದಿರುವ ಕಾರ್ಕಳ ಕಮಲಾಶ್ ಕಾಮತ್ ಇವರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ನನ್ನ ಗುರುಗಳಾದ ಪದ್ಮನಾಭ್ ಮರಾಠಿ ಅವರು, ಅವರಿಗೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗುವುದಿಲ್ಲ, ಅವರನ್ನು ಸಹ ನೆನಪಿಸಿಕೊಂಡು ಅವರ ಆಶೀರ್ವಾದವನ್ನು ಕೇಳಿಕೊಳ್ತೇನೆ. ಈ ಅನುಗ್ರಹ ಕ್ಲಿನಿಕ್ ಮತ್ತೆ ಡೇ ಕೇರ್ ಇದರ ಒಂದು ಪರಿಕಲ್ಪನೆ ಹೇಗೆ ಇತ್ತು ಅಂತಂದ್ರೆ, ನಮಗೆ ಇದೇ ಜಾಗದಲ್ಲಿ ನಾನು ಅನುಗ್ರಹ ಕ್ಲಿನಿಕ್ ಅಂತ ಸಾಮಾನ್ಯ ಒಂದು ಕಳೆದ 6 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಆದರೆ ಸಾಯಂಕಾಲ ಸಮಯದಲ್ಲಿ ಮಾತ್ರ ನನ್ನ ಕಾರ್ಯ ಸೀಮಿತವಾಗಿತ್ತು. ಆದರೆ ಈಗ ಕಳೆದ 1 ತಿಂಗಳಿಂದ ಹಾಗೂ ಈ ನವರಾತ್ರಿಯಿಂದ ಇನ್ನು ಬೆಳಿಗ್ಗೆ ಪ್ರಾತಃ ಕಾಲ 10ರಿಂದ 1 ಹಾಗೆ ಸಾಯಂಕಾಲ 4 7 ಗಂಟೆ ತನಕ ನನ್ನ ಸಮಯ ಲಭ್ಯವಿರುತ್ತದೆ ಚಿಕಿತ್ಸೆಗೆ. ಇಲ್ಲಿ ಬರುವ ರೋಗಿಗಳಿಗೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಎಲ್ಲ ಕಡೆ ಕ್ಲಿನಿಕ್ ಇರ್ತದೆ, ಡಾಕ್ಟರನ್ನು ಭೇಟಿ ಮಾಡಿ ಔಷಧಿ ಪಡ್ಕೊಂಡು ಹೋಗ್ಬೋದು. ಆದರೆ ನನ್ನ ಕಲ್ಪನೆ ಏನಿತ್ತಂದರೆ, ಕ್ಲಿನಿಕ್ ಬಿಟ್ಟು ಏನಾದರೂ ಅವರಿಗೆ ಉಪಯೋಗ ಆಗುವಂಥದ್ದು ಬೇರೆ ಏನಾದರೂ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದು ಅಂತ. ಹಾಗೆ ನನಗೆ ಇದೊಂದು ಅನುಗ್ರಹ ಕ್ಲಿನಿಕ್ ಮತ್ತೆ ಡೇ ಕೇರ್ ಸೆಂಟರ್ ಅಂತ ಮಾಡೋದು. ಅಂದರೆ ಡೇ ಕೇರ್ ಅಂತ ಈ ಒಂದು ಕಾನ್ಸೆಪ್ಟ್ ಸಾಧಾರಣ ನನ್ನ ಪ್ರಕಾರ ಇದೆ, ತುಂಬ ಕಡೆ ಇದೆ, ಈಗ ಮಂಗಳೂರು ಬೆಂಗಳೂರು ಅಂತ ಪಟ್ಟಣಗಳಲ್ಲಿ ಇದೆ. ಆದರೆ ಕಾರ್ಕಳದಲ್ಲಿ ನನ್ನ ಪ್ರಕಾರ ಮೊದಲಿಗೆ ಇರುವ ಡೇ ಕೇರ್ ಸೆಂಟರ್ ಅಂದರೆ ನಂದೇ ಅಂತ ನಾನು ಅನಿಸ್ತೇನೆ. ಯಾಕಂದರೆ ಉತ್ತಮ ಸೇವೆ ಕೊಡುವ ಹಲವಾರು ಆಸ್ಪತ್ರೆಗಳಿವೆ, ಚಿಕಿತ್ಸಾಲಯಗಳಿವೆ. ಆದರೆ ಡೇ ಕೇರ್ ಯಾರಾದರೂ ರೋಗಿ ಬೆಳಿಗ್ಗೆ ಬಂದರೆ ಅವರಿಗೆ, ಈಗ ಉದಾಹರಣೆಗೆ ಕೆಲವರು ಹತ್ರ ಬರುವವರು ಅವರಿಗೆ ತೀವ್ರ ಜ್ವರ ಇರುತ್ತದೆ, ಅವರಿಗೆ ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಜ್ವರಕ್ಕೇನಾದರೂ ಮಾತ್ರೆ ಇಂಜೆಕ್ಷನ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಅವರನ್ನು ನಾನು ಅಬ್ಸರ್ವೇಷನ್ ಅಲ್ಲಿ ಇಡುವಂತಹ ಪರಿಸ್ಥಿತಿ ಬರುವಂತಲ್ಲಿ ಇಲ್ಲಿ ನಂತರ ಅದು ಆ ಒಂದು ಸೌಲಭ್ಯ ಇರಲಿಲ್ಲ. ಆ ಉದ್ದೇಶ. ಈಗ ಕೆಲವು ಕಾಯಿಲೆಗಳು ಯಾಕಂದ್ರೆ, ಈಗ ಉಬ್ಬಸ ಕಾಯಿಲೆ, ಜೋರಾಗಿ ಉಬ್ಬಸದಿಂದ ಬರುವಾಗ ನಾವು ಅವರಿಗೆ ನೆಬುಲೈಸೇಷನ್ ಅಂತ ಹೇಳ್ತೇವೆ. ಅದೇನಾದ್ರು ಇಂಜೆಕ್ಷನ್ ಮದ್ದು ಕೊಟ್ಟು ತಕ್ಷಣಕ್ಕೆ ಸ್ವಲ್ಪ ಕಡಿಮೆ ಮಾಡುವಂತಹ ಒಂದು ಚಿಕಿತ್ಸೆ ಕೊಡಬಹುದು. ಅಂಥದ್ದು ಸಹ ನನ್ನ ಹತ್ರ ಅಲ್ಲಿ ಜಾಗ ಸಹ ಇರಲಿಲ್ಲ. ಇನ್ನೊಂದು, ಕೆಲವರು ವಾಂತಿ ಭೇದಿಯಾಗಿ ಬರ್ತಾರೆ, ತಲೆ ತಿರುಗ್ತದೆ, ಡಿಹೈಡ್ರೇಷನ್ ಅಂತ ಏನು ಹೇಳ್ತಾರೆ, ನೀರಿನ ಅಂಶ ಕಮ್ಮಿ ಆಗ್ತದೆ. ಅಂಥವರಲ್ಲಿ ಬೆಳಿಗ್ಗೆ ಬಂದವರಿಗೆ ಸಂಜೆ ತನಕ ಅವರಿಗೆ ಫ್ಲೂಯಿಡ್ಸ್ ಅಂತ ನಾವು ಗ್ಲೂಕೋಸ್ ಅಂತ ಏನು ಹೇಳ್ತೇವೆ ಅದು ಕೊಟ್ಟು ಸ್ವಲ್ಪ ಚಿಕಿತ್ಸೆ ಕೊಡುವಂತಹ ಪರಿಸ್ಥಿತಿ ಬಂದರೆ ಇದು ಉಪಯೋಗ ಆಗ್ತದೆ. ಇನ್ನೊಂದು ವಿಶೇಷ ಏನಂದ್ರೆ, ಈಗ ಡೆಂಗು ಕಾಯಿಲೆಯಲ್ಲಿ ಸಹ ನಾವು ಮೇನ್ ಅದಕ್ಕೆ ಚಿಕಿತ್ಸೆ ಇರೋದೇ ಫ್ಲೂಯಿಡ್ ಕೊಡುವಂಥದ್ದು. ಅಂಥದಕ್ಕೆ ಈಗ ಕೆಲವರಿಗೆ ಮನೆಯಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಭರ್ತಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಅಂದರೆ ಯಾರಾದರೂ ಮನೆಯಲ್ಲಿ ಕೆಲವರು ಹೇಳ್ತಾರಲ್ಲ, ನಮಗೆ ಮನೆಯಲ್ಲಿ ಮಕ್ಕಳು ಸಣ್ಣದಿದ್ದಾರೆ, ಪ್ರಾಯದವರಿದ್ದಾರೆ, ಅಥವಾ ಹಸು ದನಗಳಿದೆ, ಅದನ್ನು ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳಿರ್ತದೆ. ಅಂಥವರಲ್ಲಿ ನಾವು ಅವರು ಬೆಳಿಗ್ಗೆ ಬಂದು ಫ್ಲೂಯಿಡ್ ಹಾಕಿ ಗ್ಲೂಕೋಸ್ ಹಾಕಿ ಸಂಜೆ ಹೋಗ್ಬೋದು. ಟೈಫಾಯ್ಡ್ ಅಂತಹ ಕಾಯಿಲೆಗಳು, ಟೈಫಾಯ್ಡ್ ಜ್ವರದಲ್ಲಿ ನಾವು ಸಾಮಾನ್ಯ 10ರಿಂದ 14 ದಿನಗಳ ಕಾಲ ನಾವು ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಒಂದು ವಾರ ಒಳಗೆ ಅವರ ಜ್ವರ ಬಿಟ್ಟು ಸಹ ನಾವು ಇನ್ನು 1 ವಾರ ತನಕ ಅವರಿಗೆ ಅಧಿಕ ಈ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡುವ ಪರಿಸ್ಥಿತಿ ಬರ್ತದೆ. ಅಂಥದ್ರಲ್ಲಿ ಅವರು ಆಸ್ಪತ್ರೆಯಲ್ಲಿ ಭರ್ತಿ ಮಾಡುವುದು ಆಕ್ಚುಲಿ ಅನಗತ್ಯ. ಅಂಥವರಲ್ಲಿ ನಾವು ಇಲ್ಲೇ ಬಂದು ಅವರ ಆಂಟಿಬಯೋಟಿಕ್ ಅವರದ್ದು ಕೋರ್ಸ್ ಕಂಪ್ಲೀಟ್ ಮಾಡುವಾಗೆ. ಸೊ ಈ ಒಂದು ಯೋಚನೆಯಿಂದ ನಾನು ಈ ಒಂದು ಅನುಗ್ರಹ ಕ್ಲಿನಿಕ್ ಅಂಡ್ ಡೇ ಕೇರ್ ಸೆಂಟರ್ ಅಂತ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಇದೊಂದು ಸ್ವಲ್ಪ ಏನಂದ್ರೆ, ಇ ಸಿ ಜಿ ನಾನು ಮಾಡ್ತಿದ್ದೆ, ಆದರೆ ಈಗ ಪೂರ್ಣಕಾಲಿಕದಲ್ಲಿ ಇದ್ದಿದ್ದರಿಂದ ಹಾಗೂ ಒಬ್ಬರು ನರ್ಸ್ ಅವರು ಸಹ ನಮ್ಮೊಟ್ಟಿಗೆ ಇದ್ದಾರೆ, ಸುಭಾಷಿಣಿ ಅಂತ. ಅವರು ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಒಂದು 30 ವರ್ಷ, ನನ್ನ ಪ್ರಾಯಕ್ಕಿಂತ ಜಾಸ್ತಿ ಅವರ ಸರ್ವಿಸ್ ಆಗಿದೆ. ಸೊ ಅವರು ದೇವರದಿಂದ ನನಗೂ ಸಿಕ್ಕಿದ್ದಾರೆ. ಅವ್ರು ಹೇಳಿದ್ರು ಒಮ್ಮೆ ಹಿಂದೆ ಬರಬೇಕು. ಸೊ ಅವರ ಸಹಾಯದಿಂದ ಇಲ್ಲಿ ಎಲ್ಲ ನರ್ಸಿನ ಏನೆಲ್ಲ ಕಾರ್ಯವಿದೆ ಅವರು
ಲ್ಯಾಬ್ ಕಲೆಕ್ಷನ್ ಸೆಂಟರ್. ಈಗ ಲ್ಯಾಬ್ ಫೆಸಿಲಿಟಿ ಇಲ್ಲದಿದ್ರು ಲ್ಯಾಬಿನವರು ಇಲ್ಲಿ ಬಂದು ಈಗ ಯಾರಾದ್ರೂ ಪ್ರಾಯದವರಿದ್ದಾರೆ, ಅವರಿಗೆ ಲ್ಯಾಬಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದೇ ಜ್ವರ ಬರ್ತಾ ಇದೆ, ಅವರನ್ನು ಕಳಿಸ್ಲಿಕ್ಕೆ ಕಷ್ಟ ಆಗ್ತದೆ, ಅವರೇ ಇಲ್ಲಿ ಬಂದು ಅವರ ರಕ್ತ ಇಲ್ಲಿಂದನೇ ತಕೊಂಡು ಸ್ಯಾಂಪಲ್ ತಕೊಂಡು ನಮಗೆ ಅವರು ವಾಟ್ಸಪ್ ಮುಖಾಂತರ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಸೊ ಅದು ಸಹ ಒಂದು ನಾನು ವ್ಯವಸ್ಥೆ ಮಾಡಿದ್ದೀನಿ. ಸೊ ಇದೊಂದು ಹೇಗೆ ಅಂದ್ರೆ ರಾತ್ರಿ ಇಲ್ಲಿ ಯಾರು ಇರುವುದಿಲ್ಲ, ಬಟ್ ಡೇ ಕೇರ್ ಬೆಳಿಗ್ಗೆ ಬಂದು ಸಂಜೆ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ನಾನು ಪರಿಕಲ್ಪನೆ ಮಾಡಿದ್ದೀನಿ. ಇಂತಹ ಡೇ ಕೇರ್ ಸೆಂಟರ್ಸ್ ಈಗ ತುಂಬಾ ನಡೀತಿದೆ. ಹೇಗೆಂದ್ರೆ ಈಗ ಕಣ್ಣಿದು ಪೊರೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡುವಾಗ ಸಹ ಈಗ ಡೇ ಕೇರ್ ಪ್ರೊಸೀಜರ್ ಆಗಿದೆ. ಮುಂಚೆ ಆದ್ರೆ ಒಂದೊಂದು ವಾರ ನಿಲ್ಬೇಕಾಗ್ತಿತ್ತು, ಈಗ ಹಾಗೆ ಅಲ್ಲ. ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ಬೋದು, ಡೇ ಕೇರ್ ಪ್ರೊಸೀಜರ್ ಆಗಿದೆ. ಹಾಗೆ ಇವನ್ ಈಗ ಕ್ಯಾನ್ಸರ್ ಕೀಮೋಥೆರಪಿ ಕೊಡುವಾಗ ತುಂಬಾ ಕಡೆ ಡೇ ಕೇರ್ ಸೆಂಟರ್ಸ್ ಇದೆ, ಎಲ್ಲಿ ಸಹ ಅಡ್ಮಿಷನ್ ಮಾಡೋದಿಲ್ಲ. ಬೆಳಿಗ್ಗೆ ಹೋಗ್ತಾರೆ, ಅವರು ಅವರದ್ದು ಇಂಜೆಕ್ಷನ್ ಕೀಮೋಥೆರಪಿ ಇಂಜೆಕ್ಷನ್ ತಗೊಂಡು ಮತ್ತೆ ರೋಗಿಗಳು ಹಿಂದೆ ಹೋಗ್ತಾರೆ. ಹಾಗೆ ಇಂಥದೇ ಒಂದು ಪರಿಕಲ್ಪನೆಯಲ್ಲಿ ನಾನು ಒಂದು ದೊಡ್ಡ ಮಟ್ಟಿಗೆ ಅಲ್ಲ, ಒಂದು ಸಣ್ಣ ಮಟ್ಟಿಗೆ ಒಂದು 6 ಬೆಡ್ ಇಟ್ಟು ಒಂದು ಡೇ ಕೇರ್ ಒಂದು ಸೌಲಭ್ಯ ಕಾರ್ಕಳ ಜನರಿಗೆ ಹಾಗೂ ಒಳ್ಳೆಯದಾಗಲಿ ಅಂತ ಒಂದು ಎಣಿಸ್ಕೊಂಡೆ ನಾನು ಇವತ್ತು ಆರಂಭ ಮಾಡ್ತೇನೆ. ಇನ್ನೂ ಸಹ ಮುಂದೆ ಇದು ವಿಸ್ತರಣೆ ಮಾಡುವ ಎಲ್ಲ ಯೋಜನೆ ಇದೆ, ಬಟ್ ಯಾವುದು ಮಾಡಬೇಕಾದ್ರೆ ಹಂತದಲ್ಲಿ ಆಗಬೇಕು. ಹಾಗೆ ಇವತ್ತು ನಿಮ್ಮೆಲ್ಲರಿಗೂ ಪುನಃ ನಾನು ಸ್ವಾಗತಿಸಿದ ಮುಖ್ಯ ಅತಿಥಿಗಳಾದ ನನ್ನ ಗುರುಗಳಾದ ಡಾಕ್ಟರ್ ಶಂಕರನಾರಾಯಣ್ ಭಟ್ ಮತ್ತು ಕಮಲಾಕ್ಷ ಕಾಮತ್ ಹಾಗೂ ನನ್ನದೇ ಗುರುಗಳಾದ ನನ್ನ ತಂದೆಯವರಾದ ಡಾಕ್ಟರ್ ಎನ್ ಆರ್ ರಾವ್ ಅವರ ಅಂದರೆ ನಾನು ನನ್ನ ಈ MBBS ಹಾಗೂ MD 2 ಸಲ ನಾನು ಅವರನ್ನೇ ಓದಿದ್ದು, ಮಣಿಪಾಲಿಗೆ ಅವರ ಮುಖ್ಯಸ್ಥರಾಗಿದ್ದರು. ಸೊ ಅವರು ಹಾಗೂ ನನ್ನ ತಂದೆ ಸಮಾನರಾದ ನಮ್ಮ ಮಾವ ಅವರ ಇದಕ್ಕೋಸ್ಕರ ಬೆಂಗಳೂರಿಂದ ಅತ್ಯಂತ ಬಂದಿದ್ದಾರೆ. ಸೊ ಎಲ್ಲರನ್ನು ಸ್ವಾಗತಿಸುತ್ತಾ ಎಲ್ಲ ಅತಿಥಿಗಳು ಒಂದು ದೀಪ ಬೆಳಗಿಸಿ ಒಂದು ಶುಭ ಹಾರೈಕೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. लक्ष्मीर्यस्य परिग्रह कमलभूः सूनुः गरुत्मान्दधः सौत्रश्चन्द्र विभूषण सुरगुरुशेष शय्यात्मः ब्रह्माण्डं मरमन्दिरं सरगणायस्य प्रभो सेवकः सत्रैलोक्य कुटुम्बपालनपरः कुर्याद्धरिर्मङ्गलम् आदित्यादिनवग्रह शुभकलामेषादयो राशयो नक्षत्राणि तद्देवतास्तगणाः मासाब्दारतवस्तदैव दिवसा सन्ध्याः तथा रात्रयः सर्वे स्थावर जंगमाः प्रतिदिनं कुर्वन्तु नो मंगलम्. 8 ಗಂಟೆವರೆ 9 ಗಂಟೆ ಹೋದ್ರೆ ಅವರು ಇರ್ತಾರೆ. ಸೊ ಶ್ರದ್ಧೆಯಿಂದ ಒಬ್ಬರೇ ಪ್ರತಿನಿತ್ಯವೂ ದೇವರ ಒಂದು ಪೂಜೆ ಅರ್ಚನೆ ಮಾಡುವ, ಅವರ ಪೂಜೆ ಮಾಡುವಲ್ಲಿ ಖುಷಿ ಆಗ್ತದೆ. ಸೊ ಅನಂತಶಯನ ದೇವಸ್ಥಾನದ ಮುಖ್ಯ ಅರ್ಚಕರು ಹಾಗೂ ಪಲಿಮಾರು ಮಠದ ವೇದ ದೀಪಿಕಾ ಪಾಠಶಾಲೆ, ಸೊ ಅಲ್ಲಿ ಅವರು ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಇವರು ಖಾಲಿ ಪೂಜೆ ಮಾತ್ರ ಅಲ್ಲ, ಅವರು ಸಂಸ್ಕೃತದಲ್ಲಿ PhD ಕೂಡ. ಇವರು ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿ, ಇಲ್ಲಿಂದ ಅವರು PhD ಪದವನ್ನು ಪಡೆದುಕೊಂಡಿದ್ದಾರೆ. ಹಾಗೂ ನನ್ನ ಒಂದು ಕಾರ್ಕಳದ ಒಂದು ಸೌಭಾಗ್ಯ ಅಂದ್ರೆ ನನಗೆ ಅವರ ಗುರುಗಳಾಗಿ ಸಿಕ್ಕಿದ್ದು. ಏನೋ ಅವರ PhDಗೆ ನನಗೆ ಅವರ ಪರಿಚಯ ಇರಲಿಲ್ಲ. ಸೊ ಅವರ PhDಗೆ ಒಂದು ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಾನಾಗ JC ಸ್ಕೂಲಿಗೆ ಆ ದಿನಕ್ಕೆ ಕರೆದಿದ್ದಕ್ಕೆ ನನಗೆ ಅವರ ಪರಿಚಯ ಆಯಿತು. ಸೊ ಅದರ ನಂತರ ಸಾಧಾರಣ ಒಂದು 5-6 ವರ್ಷದಿಂದ ಅದು ಹೇಳಿದಾಗೆ ಅಜ್ಞಾನ ತಿಮಿರಾಂಜಸ್ಯ ಜ್ಞಾನಾಂಜಯ ಶಲಾಕಯ ಚಕ್ಷುರು ಉನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ನನ್ನ ಕಣ್ಣುಗಳನ್ನು ಬಿಡಿಸಿದ ಗುರುಗಳಂತ ಹೇಳುವುದಾದ್ರೆ ಶಂಕರ್ ಭಟ್ರೆ. ಯಾವುದೇ ಒಂದು ನನಗೆ ಸಮಸ್ಯೆ ಇದ್ರೆ ಪರಿಹಾರ ಹೇಳುವಂಥದ್ದು, ಸಾಂತ್ವನ ಮಾಡುವಂಥದ್ದು. ಹಾಗೂ ಮೊನ್ನೆ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಮತ್ತೆ ಹೋಮಕ್ಕೆ, ತತ್ವ ಹೋಮಕ್ಕೆ ಇವರನ್ನು ಪೇಜಾವರ ಗುರುಗಳ ಇವರನ್ನೇ ಆಯ್ಕೆ ಮಾಡಿದ್ರು. ಅದು ನಮಗೆಲ್ಲ ಕಾರ್ಕಳದವರಿಗೆ ಒಂದು ಹೆಮ್ಮೆಯ ವಿಷಯ. ಹಾಗೆ ಇನ್ನೂ ಹೇಳಿದ್ರೆ ಅವರ ವಿಷಯ ತುಂಬಾ ಇದೆ, ಬಟ್ ಇಲ್ಲಿ ಅವರ 2 ವಿಷಯ ಮಾತಾಡಿ ಶುಭ ಹೇಳಬೇಕಂತ ಬಯಸ್ತಾರೆ. ಪ್ರಾಯ ನಮ್ಮ ಹಿಂದಿನ
ಕವಿಗಳಲ್ಲಿ ಕಾಳಿದಾಸ ಆರೋಗ್ಯದ ಬಗ್ಗೆ ಹೇಳುವಾಗ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಯಾವುದಾದ್ರೂ ನಾವು ಉತ್ಸುಕರಾಗಿರ್ಬೇಕಾದ್ರೆ, ಉತ್ಸಾಹಿಗಳಾಗಿರ್ಬೇಕಾದ್ರೆ ಶರೀರ ಸರಿಯಾಗಿರ್ಬೇಕು. ಶರೀರ ಸರಿ ಇದ್ರೆ ಮಾತ್ರ ನಾವು ಏನಾದ್ರೂ ಆಲೋಚನೆ ಮಾಡಬಹುದು, ಒಳ್ಳೆಯದೋ ಕೆಟ್ಟದೋ ಮಾಡ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಭಜನೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ಭಜನೆ ಮಾಡಬೇಕಾದ್ರೆ, ಭಜನೆಗೆ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲು ಶರೀರ ಸರಿ ಇದ್ರೆ ತಾನೇ ನಾವು ದೇವಸ್ಥಾನದ ತನಕ ಹೋಗೋದು. ದೇವಸ್ಥಾನ ತನಕ ಹೋದ್ಮೇಲೆ ಮತ್ತೆ ಭಜನೆ ಮಾಡೋದು. ಅಥವಾ ನಮ್ಮ ಮನೆಯಲ್ಲಿಯೇ ದೇವರೆದುರಿಗೆ ಕೂತ್ಕೊಳ್ಬೇಕಾದ್ರೆ ಆರೋಗ್ಯ ಇದ್ರೆ ಮಾತ್ರ ನಮಗೆ ಉತ್ಸಾಹ ಜಾಸ್ತಿ ಆಗ್ತದೆ. ಆರೋಗ್ಯ ಇಲ್ಲದಿದ್ರೆ ಯಾವುದರಲ್ಲೂ ಉತ್ಸಾಹ ಇರೋದಿಲ್ಲ. ಪ್ರಾಯ ಆರೋಗ್ಯ ಎನ್ನುವಂಥದ್ದು ತುಂಬಾ ಅತಿ ಅವಶ್ಯಕವಾದಂತಹ ಒಂದು ಘಟ್ಟ, ನಮ್ಮ ಜೀವನದಲ್ಲೇ ಅತ್ಯಂತ ಪ್ರಮುಖವಾದ ಒಂದು ಘಟ್ಟ. ಆದ್ರಿಂದ ಆರೋಗ್ಯ ಬೇಕಾದ್ರೆ ದೇಹ ಸರಿಯಾಗಿರ್ಬೇಕು ಅಂತ. ದೇಹ ಸರಿಯಾಗಿರ್ಬೇಕಾದ್ರೆ ವೈದ್ಯರು ಬೇಕು, ಸೂಕ್ತ ವೈದ್ಯರು ಬೇಕು. ಕೇವಲ ವೈದ್ಯರು ಲಕ್ಷ ಲಕ್ಷ ವೈದ್ಯರು ಇರಲಾಗಿ ಅಂತ ಬೇಕಾದಷ್ಟು ವೈದ್ಯರು ಇರ್ತಾರೆ. ಆದ್ರೆ ನಮಗೆ ಬಂದಂತಹ ಯಾವ ಕಾಯಿಲೆ ಇದೆ ಆ ಕಾಯಿಲೆಯನ್ನು ಎರಡು, ಅದರಲ್ಲಿ ಒಂದು ದೈಹಿಕವಾದ ಕಾಯಿಲೆ, ಇನ್ನೊಂದು ಮಾನಸಿಕವಾದ ಕಾಯಿಲೆ. ಆಚಾರ್ಯಂ ದೈವತಂ ಗುರುಂ ಅದರಲ್ಲಿ ಹೇಳುವಾಗ ಭಿಷಜಂ ಅಂತ ಹೇಳುತ್ತೆ. ವೈದ್ಯರು ಹೇಗಿರ್ಬೇಕು ಅಂದ್ರೆ ಅದೇ ವೈದ್ಯರ ಹತ್ರ ಹೋಗ್ಬೇಕು ಅಂತ ರೋಗಿಗಳಿಗೆ ಕಾಣಿಸ್ಬೇಕಾಗುತ್ತೆ. ಯಾಕೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಆ ವೈದ್ಯರು ಕೇವಲ ರೋಗಿಗಳಿಗೆ ಮದ್ದನ್ನು ಕೊಡೋದಲ್ಲ, ಯಾವ ವೈದ್ಯರು ರೋಗಿಗಳ ಹತ್ರ ಮಾತಾಡ್ತಾ ಚೆನ್ನಾಗಿ ಅವರ ನಿತ್ಯ ಜೀವನವನ್ನು ತಿದ್ದುತ್ತಾ ಅದರೊಟ್ಟಿಗೆ ಔಷಧವನ್ನು ಕೊಡ್ತಾರೋ ಅಂತಹ ವೈದ್ಯರು ನಿಜವಾದ ವೈದ್ಯರು ಅಂತ ಹಿಂದೆ ವೈದ್ಯ ಸುಭಾಷಿತದಲ್ಲಿ ಅದೊಂದು ಮಾತಿದೆ. ವೈದ್ಯರು ಅಂದ್ರೆ ಹೇಗಿರಬೇಕು ಅಂತ ಹೇಳುವಾಗ ಲಕ್ಷಣಗಳನ್ನು ಹೇಳ್ತಾರೆ. ಅವರು ಕೇವಲ ಒಂದು ಮದ್ದು ಕೊಟ್ಟು ಬಿಟ್ಟರೆ ನಡೆಯೋದಿಲ್ಲ. ಮದ್ದು ಕೊಡಬೇಕಾದ್ರೆ ಅದರ ಹಿಂದೆ ತುಂಬಾ ಫಲ ಬೇಕು, ತುಂಬಾ ಅವರ ಕಾರ್ಯ ಚಟುವಟಿಕೆಗಳು ಬೇಕು. ಚೆನ್ನಾಗಿ ಓದಿದ್ರೂ ಪ್ರಯೋಜನ ಇಲ್ಲ. ಉದಾಹರಣೆಗೆ ಅವರು ಹೇಳಿದ್ರಾಗ ದೇವರ ಒಂದು ಪೂಜೆ ಅಥವಾ ದೇವರ ಒಂದು ಜಪ ಇದು ಮಾಡಬೇಕಾದ್ರೆ ಕೇವಲ ಮಂತ್ರ ಕಲಿತರೆ ಪ್ರಯೋಜನ ಇಲ್ಲ. ಕಲಿತ ಮಂತ್ರವನ್ನು ಅವನು ನಿತ್ಯ ಜಪ ಮಾಡ್ತಾ, ದೇವರನ್ನು ಅನುಸಂಧಾನ ಮಾಡ್ತಾ, ದೇವರನ್ನು ಧ್ಯಾನ ಮಾಡ್ತಾ ಭಕ್ತಿಪೂರ್ವಕವಾಗಿ ಕೊಟ್ಟಂತಹ ಯಾವ ಫಲ ಇದೆ ಆ ಫಲ ಅದು ಅಲ್ಲಿ ಕೆಲಸ ಮಾಡುವಂತೆ. ಅದರಿಂದ ವೈದ್ಯರು ಅಂದ್ರೆ ಕೇವಲ ಕಲಿತ ಕೊಡ್ರೆ ಡಾಕ್ಟರೇಟ್ ಬರೆದ ಕೂಡಲೇ ವೈದ್ಯರಾಗೋದಲ್ಲ. ಅವರು ಮತ್ತೆ ಬರುವಂತಹ ಯಾವ ರೋಗಿಗಳಿದ್ದಾರೆ ಅವರ ಹತ್ರ ಮಾತಾಡ್ತಾ ಒಳ್ಳೆ ರೀತಿಯಲ್ಲಿ ಅವರು ಬಂದ ಕೂಡಲೇ ಮತ್ತು ಕೊಡದೇ ಗುಣ ಆಗ್ಬೇಕು ಆ ರೀತಿಯಲ್ಲಿ ಮಾತಾಡ್ತಾರೆ ಡಾಕ್ಟರ್ ಕಾರ್ತಿಕರಾವ್. ನಾನು ನೋಡಿದ್ದೇನೆ. ಯಾಕಂದ್ರೆ ಕೇವಲ ನನಗೆ ಅನುಭವ ಇದೆ. ನನ್ನ ತಂದೆ ತಾಯಿಯನ್ನ ಅವರಿಗೆ ತುಂಬಾ ಕಷ್ಟ. ನನ್ನ ತಂದೆಗಂತೂ ಯಾರು ಕೂಡ ಪಕ್ಕಕ್ಕೆ ವೈದ್ಯರು ಯಾರು ಹಿಡಿಸೋದಿಲ್ಲ. ಎಲ್ಲ ವೈದ್ಯರನ್ನು ನೋಡ್ತಾ ಒಂದು ಕೊನೆಗೆ ಅವರು ಡಾಕ್ಟರ್ ನಾನೇ ಮತ್ತೆ ಕರ್ಕೊಂಡು ಬಂದೆ. ಈಗ ತುಂಬಾ ನೆಮ್ಮದಿಯಿಂದ ಇದ್ದಾರೆ. ಏನು ಇದ್ರೂ ಕೂಡ ಇವರಿಗೆ ಫೋನ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಕೇಳಿದ್ರೆ ಕೇವಲ ಒಂದು ಮದ್ದನ್ನು ಕೊಟ್ರೆ ವೈದ್ಯರಾಗೋದಿಲ್ಲ. ಮದ್ದಿನ ಹಿಂದೆ ಒಂದು ಒಳ್ಳೆಯ ಭಾವನೆಯಿಂದ ಕೊಟ್ರೆ ಅವರು ಪರಿಪೂರ್ಣರಾದ ವೈದ್ಯರಾಗ್ತಾರೆ ಅಂತ ನನ್ನ ಭಾವನೆ. ಎರಡನೆಯದ್ದು ವೈದ್ಯರು ಅಂದ್ರೆ ಅವರು ಎರಡು ರೀತಿಯಲ್ಲಿ ವೈದ್ಯರು. ಒಂದು ರೋಗಕ್ಕೆ ಸರಿಯಾದ ಮದ್ದನ್ನು ಕೊಟ್ಟು ಅವರು ವೈದ್ಯರಾಗ್ತಾರೆ. ಇದರ ಹಿನ್ನೆಲೆಯಲ್ಲಿ ಹಿಂದಿನ ಸಂಪ್ರದಾಯಗಳು, ಹಿಂದಿನವರು ಏನು ಹೇಳಿದ್ದಾರೆ ಅದನ್ನು ಕೂಡ ಮುಂದುವರಿಸಿಕೊಂಡು ಬರಬೇಕಾದದ್ದು. ಚೆನ್ನೈಯಲ್ಲಿ ನಾನು ಡಾಕ್ಟರ್ಗೆ ಹೇಳಿದ್ದೆ. ಚೆನ್ನೈಯಲ್ಲಿ ಒಬ್ಬರು ಡಾಕ್ಟರ್ ಇದ್ರು. ಅವರು ಮಧ್ಯಾಹ್ನದಿಂದ ರಾತ್ರಿಯ ತನಕ ಮಾತ್ರ ಮದ್ದು ಕೊಡೋದು. ಬೆಳಗಿನಿಂದ ಮಧ್ಯಾಹ್ನ ತನಕ ಮದ್ದು ಕೊಡ್ತಾ ಇರಲಿಲ್ಲ. ನಮ್ಗೆಲ್ಲ ಕುತೂಹಲ, ಅವ್ರು ಬೆಳಗಿನಿಂದ ಮಧ್ಯಾಹ್ನ ತನಕ ಯಾಕೆ ಕೊಡೋದಿಲ್ಲ ಅಂತ. ಈಗ ಮಧ್ಯಾಹ್ನದಿಂದ ರಾತ್ರಿಯ ತನಕ ಕೊಡುವವರು ಬೆಳಗಿನಿಂದ ಮಧ್ಯಾಹ್ನಕ್ಕೆ ಪ್ರಾಯ ಅವರಿಗೆ ವಿರಾಮ ಬೇಕು ಅಂತ ಕಾಣಿಸ್ತದೆ. ಆರಾಮದಲ್ಲಿ ಇದ್ದು ಬೆಳಗಿನಿಂದ ಮಧ್ಯಾಹ್ನ ತನಕ ಆರಾಮದಲ್ಲಿ ಇದ್ದು ಮಧ್ಯಾಹ್ನದಿಂದ ರಾತ್ರಿಯ ತನಕ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಆದ್ರೆ ಮತ್ತೆ ನಮಗೆ ಗೊತ್ತಾದದ್ದು ಆ ಡಾಕ್ಟರು ಬೆಳಗಿನಿಂದ ಮಧ್ಯಾಹ್ನದ ತನಕ ತಮ್ಮ ನಿತ್ಯ ಚಟುವಟಿಕೆಯೊಂದಿಗೆ 10,000 ಧನ್ವಂತರಿ ಜಪವನ್ನು ಮಾಡಿ ನಂತರ ಮಧ್ಯಾಹ್ನದ ನಂತರ ಆ ಧನ್ವಂತರಿ ಜಪದ ಏನು ಅವರು ಮಾಡಿದ ಇದಿದೆ ಅದರ ಪ್ರಭಾವದ ಮೇಲೆ ಬಂದವರಿಗೆಲ್ಲ ಕೊಡ್ತಾ ಇದ್ರು. ಎಲ್ಲಿಯ ತನಕ ಕೇಳಿದ್ರೆ ದಿವಸಕ್ಕೆ 100 ಜನ ಕಡಿಮೆ ಅಂದ್ರೂ ಅಲ್ಲಿ ಇರ್ತಾ ಇದ್ದಾರೆ. ಅವರು ಅಲ್ಲಿ ಬಂದಂತಹ ಎಲ್ಲ ರೋಗಿಗಳು ಹೇಳೋದು ಒಂದೇ ಮಾತು, ಇವರ ಕೈಯಲ್ಲಿ ಕೊಟ್ರೆ ಸಾಕು. ಸಾಮಾನ್ಯವಾಗಿ ವೈದ್ಯರ ಒಂದು ಗುಣ ಇರ್ತದೆ. ಈ ಕೆಲವರೆಲ್ಲ ತುಂಬಾ ಯಾವುದೇ ಒಂದು ವಿದ್ಯೆಯಲ್ಲಿ ಕರಗತ ಮಾಡಿಕೊಂಡಿರುವವರು ಅವರ ಕೈಯಲ್ಲಿ ಮುಟ್ಟಿದ್ರೆ ಸಾಕು, ಅವರ ಕೈಯಲ್ಲಿ ಕೊಟ್ರೆ ಸಾಕು. ಇದು ಹಿಂದಿನಿಂದಲೂ ಸಂಪ್ರದಾಯ ಇದೆ. ಧ್ಯಾತ್ವೈವ ಹಸ್ತತಲಗಂ ಸ್ವಮೃತಂ ಸ್ರವಂತಂ ದೇವಂಸೆ ಯಸ್ಯ ಶಿರಸಿ ಸ್ವಕರಂ ನಿಧಾಯ ಆವರ್ತಯೇನ್ ಮನುಮಿಮಂ ಸಚ ವೀತರೋಗ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರಹ. ನಾವು ಮದ್ದು ಎನ್ನುವಂಥದ್ದು ನೋಡಿ, ಪ್ರಾಕೃತಿಕವಾಗಿ ದೇವರು ಕೊಟ್ಟಂತಹ ಯಾವ ಸಂಪತ್ತಿದೆ ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಮಾತ್ರೆ ಅಂತ ನಾವು ಮಾಡುತ್ತೇವೆ. ಯಾವುದೋ ಒಂದು ಕಷಾಯ ಅಂತ ಮಾಡುತ್ತೇವೆ.
ಅಥವಾ ಯಾವುದೋ ಒಂದು ಟಾನಿಕ್ ಅಂತ ಮಾಡ್ತೇವೆ. ಅದು ಒಂದೊಂದು ಪದ್ಧತಿಯಲ್ಲಿ ಒಂದೊಂದು, ಅಲೋಪತಿಯಲ್ಲಿ ಒಂದು, ಹೋಮಿಯೋಪತಿಯಲ್ಲಿ ಒಂದು, ಅಥವಾ ಆಯುರ್ವೇದ ಪದ್ಧತಿಯಲ್ಲಿ, ಯುನಾನಿ ಪದ್ಧತಿ, ಇದರಲ್ಲಿ ಬೇರೆ ಬೇರೆ ರೀತಿಯಾದ ಪದ್ಧತಿಯಲ್ಲಿ ಒಂದು. ಆದ್ರೆ ಎಲ್ಲಾ ಪದ್ಧತಿಯಲ್ಲೂ ಕೂಡ ದೇವರು ಸೃಷ್ಟಿ ಮಾಡದೇ ಇರುವ ಒಂದು ವಸ್ತುವನ್ನು ವೈದ್ಯರು ಸೃಷ್ಟಿ ಮಾಡಿ ಕೊಡೋದಲ್ಲ. ದೇವರು ಸೃಷ್ಟಿ ಮಾಡಿರುವ ಯಾವ ವಸ್ತುಗಳಿವೆ ಅದನ್ನು ಬೇರೆ ಬೇರೆ ರೀತಿಯಾದ ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಅದನ್ನು ಪರಿವರ್ತಿಸಿ ಅದನ್ನು ಮದ್ದನ್ನಾಗಿ ಕೊಡ್ತಾರೆ. ಹಾಗಾದ್ರೆ ಅದರ ಹಿನ್ನೆಲೆಯಲ್ಲಿ ಭಗವಂತನ ಅನುಗ್ರಹ ಎನ್ನುವಂಥದ್ದು ಬೇಕು. ಆ ರೀತಿಯಲ್ಲೂ ಡಾಕ್ಟರ್ ಕಾರ್ತಿಕ್ ರಾವ್ ಪರ್ಫೆಕ್ಟ್. ಇದಕ್ಕೆ ಅನುಗ್ರಹ ಅಂತ ಹೆಸರಿಟ್ಟು ಬಿಟ್ಟಿದ್ದಾರೆ. ನೀವು ಏನೇ ತಿಳ್ಕೊಳ್ಳಿ, ಅವರ ಹಿರಿಯರ ಅನುಗ್ರಹ ಅಂತ ತಿಳ್ಕೊಳ್ಳಿ, ಗುರುಗಳ ಅನುಗ್ರಹ ಅಂತ ತಿಳ್ಕೊಳ್ಳಿ, ದೇವರ ಅನುಗ್ರಹ ಅಂತ ತಿಳ್ಕೊಳ್ಳಿ. ಅದು ಅನುಗ್ರಹ. ದೇವರ ಅನುಗ್ರಹದಿಂದಾಗಿ ನಾವು ಏನು ಪಡ್ಕೊಂಡ್ರು ಕೂಡ ಅದು ಭಗವಂತ ಕೊಡದೇ ಇದ್ದದ್ದು ನಮಗೆ ಸಿಗೋದಲ್ಲ, ಭಗವಂತ ಕೊಟ್ಟಿದ್ದೇ ಸಿಗೋದು. ನ ಅದತ್ತಂ ಉಪತಿಷ್ಠತೆ. ಇದು ನಾನು ಹೇಳಿರುವ ಮಾತಲ್ಲ, ವೇದವ್ಯಾಸರು ಉಪನಿಷತ್ತಿನಲ್ಲಿ ಹೇಳಿರುವ ಮಾತು. ದೇವರು ಕೊಡದೇ ಹೋದದ್ದು ನಮಗೆ ಎಂದಿಗೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಶಿಖರನಾರಾಯಣ ಭಟ್ರಿಗೆ ಒಂದು ನೆನಪಿನ ಕಾಣಿಕೆ ಮತ್ತು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಡಾಕ್ಟರ್ ಕಾರ್ತಿಕ್ ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಮುಖ್ಯ ಅತಿಥಿಯಾಗಿ ಬಂದಿರುವ ಕಮಲಾಕ್ಷ, ಅದರ ಮುಂಚೆ ನನ್ನ ಪುರಾಣಿಕರು ಬಂದಿದ್ದಾರೆ. ನಾನು ನಿನ್ನೆ ಅವರಿಗೆ ಖಂಡಿತ ಬಂದು ನನ್ನನ್ನು ಆಶೀರ್ವಾದ ಮಾಡಬೇಕು. ಹಾಗೆ ವೆಂಕಟೇಶ್ ಪುರಾಣಿಕ ಅವರು ನಾನು ಗಜರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು, ನನಗೆ ತುಂಬ ಅವರ ಮಗನಂತೆ ಅವರು ಪ್ರೀತಿ ಮಾಡಿದ್ದಾರೆ. ಹಾಗೆ ಅವರು ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತಿಸುತ್ತೇನೆ. ಕಾರ್ಕಳ ಕಮಲಾಕ್ಷ ಕಾಮ್ ಇವರ ವಿಷಯದಲ್ಲಿ ನಾನೇನು ಹೇಳಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಪರಿಚಯ ಇದೆ ಅವರದ್ದು. ಒಂದು ವಿಷಯ ಅಂದ್ರೆ ನಾನು ಅವರನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಇವರು ಮೊನ್ನೆ ದೇವರಾಯ ಮಾಮ ಹೇಳಿದ್ರು, ನಡೆದಾಡುವ ದೇವರು ಅಂತ ಏನು ತುಮಕೂರಲ್ಲಿ ಒಬ್ರು ಶಿವಕುಮಾರ ಸ್ವಾಮೀಜಿ ಇದ್ರು ಅಂತ. ಕಾರ್ಕಳಕ್ಕೆ ನಮ್ಮ ಭಾಗ್ಯ ಏನಂದ್ರೆ ಕಮಲಾಕ್ಷ ಕಾಮತ್ ಒಂದು ನಡೆದಾಡುವ ದೇವರು. ಯಾವುದು ಜಾತಿ ಮತ ಧರ್ಮ ಏನು ಭಾವನೆಗಳಿದೆ ಯಾರು ಬಂದರೂ ಸಹ ಒಂದು ಸಮಾಜ ಸೇವಕರಾಗಿ ಅವರು ಇಲ್ಲಿ ಎಲ್ರಿಗೂ ಗೊತ್ತಿದೆ, ಅವರು ಅಷ್ಟು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ಈ ಇದರಲ್ಲಿ ಒಂದು ನಾನು ಸುಭಾಷಿತವನ್ನು ಹೇಳ್ತೇನೆ, ಶತೇಶು ಜಯತೆ ಶೂರ ಸಹಸ್ರೇಶು ಚ ಪಂಡಿತ ಭಕ್ತ ದಶ ಸಹಸ್ರೇಶು ದಾತ ಭವತಿ ಮಾನವ ಅಂತ. ಒಂದೇ ನಿಮಿಷ ಇದೆ. ಅಂದ್ರೆ 100 ಜನರಲ್ಲಿ ಶತೇಶು ಜಯತೆ ಶೂರ, ಒಂದು ಶೂರವೀರನನ್ನು ಹುಡುಕಬಹುದಂತೆ, 100ರಲ್ಲಿ ಒಬ್ರು ಸಿಗ್ತಾನಂತೆ. ಸಹಸ್ರೇಶು ಚ ಪಂಡಿತ, 1,000ರಲ್ಲಿ ಒಂದು ಪಂಡಿತವನ್ನು ಹುಡುಕಬಹುದಂತೆ. ವಕ್ತ ದಶ ಸಹಸ್ರೇಶು, ಒಳ್ಳೆ ಮಾತುಗಾರ ವಕ್ತ, ನನ್ನ ತರ ಮೋದಿ ತರ ಒಳ್ಳೆ ಮಾತಾಡುವುದು, 10,000ರಲ್ಲಿ ಒಬ್ರು ಹುಡುಕಬಹುದು. ಆದ್ರೆ ದಾತ ಅಂದ್ರೆ ನಿಸ್ವಾರ್ಥವಾಗಿ ಏನು ಅಪೇಕ್ಷವಿಲ್ಲದೆ ದಾನ ಮಾಡುವವರು ಹುಡುಕುದು ಕಷ್ಟ. ಭವತಿ ಮಾನವ ಇರ್ತಾರೆ, ದಾನಿಗಳು ಎಷ್ಟೋ ಸಿಗ್ತಾರೆ, ಅದು ಯಾವಾಗಲೂ ಅವರ ಸ್ವಾರ್ಥ ಇರ್ತದೆ. ಅಲ್ಲಿ ಕಮಲಾಕ್ಷ ಕಾಮತ್ ಅವರ ಇಲ್ಲಿ ಬಂದು ನಮಗೆ ನನ್ನ ಆಮಂತ್ರಣವನ್ನು ಸ್ವೀಕರಿಸಿದ್ದಾರೆ. ಎರಡು ಶುಭ ಮಾತುಗಳಿಗೆ ನಾನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. Noble, sacred and divine profession, because so much of dedication, devotion, discipline and commitment is required. Doctor's life is not a bed of roses, it is a crown of thorns. Everybody cannot become a doctor. He only can become a doctor whom God loves and likes. So Kartik Rao is such a doctor, because doctors, they have a standing in the community. We always hold him in high respect, with great regard, respect and reverence. So doctor's job is very responsible. They have to be committed, dedicated, devoted, disciplined and sincere. Dr. Kartik Rao has an impeccable record of 14 years. Very well-known, famous, reputed doctor in Karkal. He has won the hearts of all of us. I always say he is one of the best doctors that I have ever seen in my life. Not only that, he is a doctor, he has excelled in his profession. He is a doctor for excellence. That's why I bow down to him today, because he serves the people with utmost dedication. So doctor is, as a person, he is a wonderful human being. He is one of the most outstanding and remarkable persons that I have ever come across in my life. Gentle of speech, kind of heart, and every inch a gentleman. A man of integrity and character. He is a first-class gentleman
endowed with exemplary, exceptional, and extraordinary qualities. He is simple, meek, modest, humble, egoless, prideless, compassionate, benevolent, beneficent, upright, generous, magnanimous. But with all these qualities, he has sterling qualities of head and heart. If I see all these qualities, the most important which impressed me about him is his humility. Humility is the hallmark of true education, says Swami Vivekananda. Ramakrishna Paramahansa says humility is the foundation of all the virtues. Shirdi Sai Baba says humility is one of the greatest virtues of the culture, and he has this in abundance. And I have observed this, even in the hospital. I have seen him many times in Kachari Hospital. How humble, down to earth. I always think that I must follow his humility. Such a humble man, as a famous doctor, reputed doctor, but still simple and humble. We should always follow such people. We have to be humble in our life. ನಮ್ಮ ಜೀವನದಲ್ಲಿ ಮಾನವೀಯತೆ, ನಮ್ರತೆ, ಪರೋಪಕಾರ, ಅನುಕಂಪ, ಧರ್ಮನಿಷ್ಠೆ, ತತ್ವನಿಷ್ಠೆ, ಸೌಜನ್ಯಶೀಲತೆ, ಸ್ನೇಹಪರತೆ, ಈ ಎಲ್ಲ ಗುಣಗಳು ನಮ್ಮಲ್ಲಿ ಇರಬೇಕು. ಅಂಥ ಗುಣಗಳಿದ್ದರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ನಾವು ಯಾವಾಗಲೂ ಒಳ್ಳೆ ಮನುಷ್ಯರಾಗಬೇಕು. ಐ ಆಮ್ convinced about one thing, beyond a shadow of doubt, that if we are a good human being, we can achieve anything in life. ಒಳ್ಳೆ ಜನರಾಗಬೇಕು ನಾವು. ಎಂಥದಾದ್ರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಉಂಟು ನಮ್ಮ ಜೀವನದಲ್ಲಿ. ಸೊ ಕಾರ್ತಿಕ್ ರಾವ್, we could achieve such a wonderful, famous doctor today. Why? Because he is a humble, honest, simple, dedicated, devoted, and committed doctor. I think other doctors should follow him. Follow his footsteps. Then only, see, it is worthwhile being a doctor. ಕೋಪ ಇಲ್ಲ ಅವರ ಹತ್ರ. ಯಾವಾಗ ಬೇಕಾದ್ರೂ ಎಷ್ಟೋ ಕೆಲಸ ಇರಲಿ, I never seen him getting angry. Swami Vivekananda says, anger means taking poison yourself and expecting the other person to die. We are hurting ourselves. ಅವರಿಗೆ ಪ್ರತೀಕ್ ಕಾಮತ್ ಮತ್ತು ಪ್ರಶಾಂತ್ ಕಾಮತ್ ಇಬ್ಬರು ಸಿಕ್ಕಿದ್ದಾರೆ. ಅದು ಅವರ ಪುಣ್ಯ. ಇವತ್ತು ಡಾಕ್ಟರ್ ಕಾರ್ತಿಕ್ ರಾವ್ ಅವರ ಮೇಲೆ ಅಭಿಮಾನ, ಪ್ರೀತಿ ಇಟ್ಟು ನೀವು ಇಲ್ಲಿ ಬಂದು ಈ ಲೇಖನ ಕ್ಲಿನಿಕ್ ಅನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದೀರಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಡಾಕ್ಟರ್ ಕಾರ್ತಿಕ್ ರಾವ್ ಅವರನ್ನು ಒಂದು ಶಾಲು ಹೊಂದಿಸಿ ಸ್ಮರಣೆಗೆ ನೀಡಿ ಅವರನ್ನು ಗೌರವಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿದ್ದಾರೆ. ನಾನು ಯಾವಾಗಲೂ ಹೇಳೋದು, ಎಲ್ಲ ಶಾಲೆಗಳಲ್ಲಿ ಸೇವೆ ಮಾಡುವವರಿಗೆ ಏನು ಪ್ರತಿಫಲ ಇರಬಾರ್ದು. Whatever we want to do, we have to do it with a good heart and a good mind and a good intention, without expecting anything in return. If we expect anything in return, it becomes a deed, not a fee. It becomes a business venture, not love. So whatever you do for the society, you should never expect anything back in return. But then many places I have to go down to their love and affection. Then I say, okay, I will accept it and place this at the feet of my Samartha Sadguru, Shirdi Sai Baba. I am thankful to you, Mr. Kartik Rao, for this honor. And I am sure that these people of Karkal have encouraged me and inspired me to do more and more the community service. I am thankful to them, ever thankful to them. ಕಾರ್ಕಳಕ್ಕೂ ನನಗೂ ಒಂದು ಅನ್ಯೋನ್ಯ ಸಂಬಂಧ ಹೇಳಲಿಕ್ಕಾಗುವುದಿಲ್ಲ. ನಾನು ನೋಡುವ ಹುಡುಗಿ ಮತ್ತೆ ಮದುವೆಯಾದ ಹುಡುಗಿಯನ್ನು ನೋಡಿದ್ದೆ ಊರಲ್ಲಿ 1979ರಲ್ಲಿ. ನನಗೆ ದೇವಸ್ಥಾನ ಕಟ್ಟುವಾಗ ನಮ್ಮ ವೀರೇಶ್ವರದಲ್ಲಿ 200 ವರ್ಷದ ಹಿಂದೆ ಪಾಳು ಬಿದ್ದ ದೇವಸ್ಥಾನ, ನಮ್ಮ ಕುಟುಂಬ ದೇವಸ್ಥಾನವನ್ನು ಕಟ್ಟಿದ್ದೇನೆ. ನೀವು ನೋಡಲೇಬೇಕಾದದ್ದು. ಆ ದೇವಸ್ಥಾನಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಕೊಟ್ಟವರು ನಮ್ಮ ಅಚ್ಯುತ್ ಮಾಮ. ಮತ್ತೆ ಮೂರ್ತಿ ಕೂಡ ಕೆತ್ತಿದ್ದು ಕಾರ್ಕಳದಲ್ಲಿ ರಾಮಚಂದ್ರ ಮೂರ್ತಿ ಕಟ್ಟಿದ್ದು ರಾಮಚಂದ್ರ. ಹಾಗಿರುವಾಗ ಇದು ಯಾವ ಸಂಬಂಧ, ಯಾವ ಜನ್ಮದ ಸಂಬಂಧ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ನನ್ನ ಹೆಂಡತಿ ತೆಕ್ಕಲು ಮಗನಿಗೆ ಇವತ್ತು ಇಷ್ಟು ಒಳ್ಳೆಯ ನೀವು ಸನ್ಮಾನ ಮಾಡಿ, ನನಗೆ ಸನ್ಮಾನ ಮಾಡಿದ್ದಕ್ಕಿಂತ ಹೆಚ್ಚು ನನಗೆ ಖುಷಿಯಾಗಿದೆ. ಈ ಕಾರ್ಕಳ ಜನತೆಗೆ ನಾನು ಅತ್ಯಂತ ಚಿರಋಣಿಯಾಗಿದ್ದೇನೆ. ಅವರ ಸೇವೆ ಇಲ್ಲಿ ಮುಂದುವರಲಿ. ನಿಮಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಮಣಿಪಾಲ ಇಲ್ಲಿರುವ ಸಾಧಾರಣ ನನ್ನ
ಲೈಫ್ನಲ್ಲಿ 10,000 MBBS ಡಾಕ್ಟರ್ ನನ್ನ ಹೋಗಿದ್ದಾರೆ, 1,000 MD, 25 PhD. ಏನಾದರೂ ತೊಂದರೆ ಇದ್ದರೆ ನಾನು ನಿಮ್ಮನ್ನು ಕಳಿಸ್ಲಿಕ್ಕೆ ಆಗುವ ಮಟ್ಟಿಗೆ ಹೆಲ್ಪ್ ಮಾಡ್ತೀನಿ. ಯಾರಿಗೂ ಆರೋಗ್ಯ ಹಾಳಾಗಬಾರದು ಹೇಳಿದಲ್ಲ, ಹಾಳಾದ್ರೆ ಅದಕ್ಕೆ ಪರಿಹಾರ ತೋರಿಸಲಿಕ್ಕೆ ನಾನು ಹೇಳ್ತೇನೆ. ಇವತ್ತಿನ ಈ ನವರಾತ್ರಿ ಸಂದರ್ಭದಲ್ಲಿ ಮಾ ದುರ್ಗಾ ಎಲ್ಲರಿಗೂ ಅನುಗ್ರಹಿಸಿ ಎಲ್ಲರಿಗೆ ಆಯುರಾರೋಗ್ಯ ಕೊಟ್ಟು ಮುಂದಿನ ಜೀವನ ಸುಖಮಯವಾಗಲಿ ಅಂತ ಕೇಳ್ಕೊಂಡು ನನ್ನ 2 ಮಾತುಗಳು ಮುಗಿಸ್ತೇನೆ. ಜಟ್ಪಟ್ ಮಾತಿಗೆ ನಿಂತರು ಮುಗಿಸಿದ್ರು. ಅಂದ್ರೆ ಅದು ಕಾಯಿಲೆಯನ್ನು ಗುಣಪಡಿಸುವ ನಿಶ್ಚಿತತೆ ಇರುವ ವೈದ್ಯರು ಹಾಗೆ ಜಾಸ್ತಿ ಮಾತಾಡುವುದಿಲ್ಲ. ಆದರೆ ಅವರು ಒಂದು ಮಾತನ್ನು ಹೇಳಿದ್ರು, ಅದು ಯಾರಿಗೂ ಕೂಡ ಜೀವನದಲ್ಲಿ ಹೆಮ್ಮೆ ಪಡುವಂತಹ ವಿಷಯ. 10,000 ಮಂದಿ MBBS, 100 ಮಂದಿ MD, ನನಗೂ ಗೊತ್ತಿಲ್ಲ, ಅವ್ರು ಹೇಳುವವರಿಗೆ ಗೊತ್ತು ಸರ್. 1,000 MD, 25 PhD. ಅದು ಯಾರ ಜೀವಮಾನದಲ್ಲೂ ಕೂಡ ಒಂದು ನೆನಪಿಡುವಂತಹ ಮಾತ್ರ ಅಲ್ಲ, ನಾವು ಅಸಾಧ್ಯ ಅನ್ನುವಂತಹ ಸಾಧನೆ ಖಂಡಿತವಾಗಿಯೂ. ನಮ್ಮ ಹಿರಿಯರಾದ ಕಾರ್ಕಳ ಕಮಲಾಸ್ ಕಾಮತ್ ಅವರು ಅವರಿಗೆ ಶಾಲು ಹೊದಿಸಿ ಗೌರವಿಸಿದ್ದಾರೆ. ಇಲ್ಲಿ 2 ಸಂಬಂಧ ಇತ್ತು. ಒಂದು ಹೇಳಿದಾಗೆ ಕಮಲಾಕ್ಷ ನಾಯ್ಕ ಅವರು ನಮ್ಮ ಇಲ್ಲಿ ನಮಗೆ ಅವರು ಕ್ಯಾರಿ ಟೇಕರ್ ತರ ಏನು ತೊಂದರೆ ಇದ್ರು ಅವ್ರಿಗೆ ಒಂದು ಫೋನ್ ಹೊಡಿತೇನೆ ಫಸ್ಟ್. ಹಾಗೆ ನಮ್ಮ ದೇವಸ್ಥಾನಕ್ಕೆ ಅವರು ತುಂಬಾ ಹೇಳಿದಾಗೆ ಕಲ್ಲಿದ್ದು ಶಿಲೆಯದ್ದು ವಿಗ್ರಹದಾಗ್ಲಿ ಎಲ್ಲ ಅವರೇ ಸಹಾಯ ಮಾಡಿದರು. ಇನ್ನೊಂದು ಸಾಗಾಣಿಕೆಯಲ್ಲಿ ಸಹಾಯ ಮಾಡಿದರು. ಇನ್ನೊಂದು ನಾನು ನೆನಪು ಮಾಡಬೇಕಾದ್ರೆ ದೇವಶರ್ಮ ಅವರು ಇಲ್ಲಿದ್ದು ಕಾರ್ಕಳದಲ್ಲಿ ಇದ್ದವರು, ಬೋರಿಂಗ್ ಹೈಸ್ಕೂಲಲ್ಲಿ ಮಾಸ್ಟರ್ ಆಗಿದ್ರು. ನಮ್ಮ ಎಲ್ಲ ದೇವಸ್ಥಾನದ ಪ್ರಶ್ನೆಗಾಗಲಿ ನಮಗೆ ಮಾರ್ಗದರ್ಶನ ನೀಡಿದವರು, ಅವರನ್ನು ಇವತ್ತು ಪುನಃ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅವರ ಮುಖಾಂತರನೇ ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವ ಹಾಗೆ ಆಯಿತು. ಕಾರ್ಕಳ ಹೇಳುವಾಗ ಇನ್ನೊಂದು ವಿಚಿತ್ರ ಅಂದ್ರೆ ನನ್ನ ತಾಯಿಯನ್ನು ನೋಡಿದ್ದು ಜಾಗ ನನ್ನ ತಂದೆ ಇಲ್ಲಿ ಆದ್ರು, ನನ್ನ ಹೆಂಡತಿಯನ್ನು ಸಹ ನಾನು ಕಾರ್ಕಳದಲ್ಲೇ ಪಡ್ಕೊಂಡೆ. ಸೊ ಅಂತ ಹೇಳಿ ನಾನು ಪುನಃ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿಕೊಳ್ಳಲು ಇಚ್ಛಿಸ್ತೇನೆ. ಆದರೆ ಮುಖ್ಯವಾಗಿ ನಾನು ಈ ಒಂದು ನನ್ನ ಅನುಗ್ರಹ ಡೇ ಕೇರ್ ಸೆಂಟರ್ ಪ್ರಾರಂಭ ಮಾಡಬೇಕಾದ 6 ತಿಂಗಳು 1 ವರ್ಷ ಹಿಂದೆ ನಾನೊಂದು ದೇವರ ಪ್ರಭುಗಳಿಗೆ ಹೇಳುವಾಗ ಹೀಗೀಗೆ ಒಂದು ನನಗೆ ಮನಸ್ಸಿಗೆ ಬರ್ತದೆ, ಮಾಡಬೇಕಂತ ಇಚ್ಛೆ ಇದೆ, ಕೆಲಸ ಅಲ್ಲಿ ಬಿಟ್ಟು ಪೂರ್ಣಕಾಲ ಮಾಡ್ಬೋದಾ ಅಂತ ಹೇಳುವಾಗ ಅವರು ಫಸ್ಟಿಂದ ಅವರು ನನಗೆ ಖಂಡಿತ ಆಗ್ತದೆ, ನಾನು ಯಾವ ನಿಮಗೆ ಸಹಾಯ ಬೇಕು ನಾನು ಬೆಂಬಲ ಕೊಡ್ತೇನೆ ಅಂತ ಅವ್ರು ಮಾತು ಕೊಟ್ಟದ್ದು ಅವರು ಖಂಡಿತ ನಿರ್ವಹಿಸಿದ್ದಾರೆ. ಯಾಕಂದ್ರೆ ಪ್ರಥಮ ಹಂತದಿಂದ ಇಲ್ಲಿ ಒಂದು ಮಾತಾಡಲಿಕ್ಕಾಗಲಿ ಅಥವಾ ನನಗೆ ಯಾರು ವಕೀಲರದ್ದು ಪರಿಚಯ ಇರಲಿಲ್ಲ, ವಕೀಲ ಹತ್ರ ಹೋಗಿ ಮಾತಾಡಿ ಅದು ಅಗ್ರಿಮೆಂಟ್ ಮಾಡಬೇಕಾದ್ರೆ ಅಥವಾ ಇಲ್ಲಿ ಈ ಕೆಲಸ ಮಾಡ್ಲಿಕ್ಕಾದ್ರೆ ನಾನು ಕೆಲಸ ಮಾಡುವಾಗ ಮಧ್ಯದಲ್ಲಿ ಇಲೆಕ್ಟ್ರಿಷಿಯನ್ ಅವರ ಹತ್ರ ಅಥವಾ ಮೇಸ್ತ್ರಿ ಅವರ ಹತ್ರ ಮತ್ತೆ ಪ್ಲಂಬರ್ ಯಾರ ಹತ್ರ ಸಹ ನನ್ನಿಂದ ಆಗದಿದ್ದದ್ದು ಅವರು ಪಾಪ ಡಾಕ್ಟರಿಗೆ ಫೋನ್ ಹೊಡಿಬಾರ್ದು, ಏನಿದ್ರು ನನಗೆ ಫೋನ್ ಮಾಡಿ ಅವರ ಸ್ವತಃ ಅವರ ಕ್ಲಿನಿಕ್ ತರ ಆ ದೃಷ್ಟಿಯಿಂದ ಅವರು ಇಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಸೊ ಅವರನ್ನು ನಾನು ಖಂಡಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನದಲ್ಲ, ಇದು ಅವರ ಕ್ಲಿನಿಕ್ ತರ ಅವರು ಆಕ್ಚುಲಿ ಇದು ಅವರು ಕೆಲಸ ಮಾಡಿದ್ದಾರೆ. ಹಾಗೆ ಈ ಒಂದು ನನ್ನ ಡೇ ಕೇರ್ ಸೆಂಟರ್ಗೆ ಕಟ್ಟಡ ನಿರ್ಮಾಣಕ್ಕೆ ಹರೀಶ್ ಅವರು ಬಂದಿದ್ದಾರೆ, ತುಂಬಾ ಧನ್ಯವಾದಗಳು. ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಮತ್ತೆ ಎಂಜಿನಿಯರ್ ವಾಸುಕಿಣಿ ಅವರು ಸಹ ಪ್ರತಿ ಸಲ ಏನಾದರೂ ಒಂದು ಫೋನ್ ಕೊಟ್ರೆ ಅಥವಾ ತಕ್ಷಣವಾಗಿ ಏನಾದರೂ ಬಂದು ತುಂಬಾ ವ್ಯವಸ್ಥೆ ಮಾಡ್ತಿದ್ರು. ಹಾಗೆ ಇಲ್ಲಿ ಎಲ್ಲ ಎಲೆಕ್ಟ್ರಿಕ್ ಹಾಗೂ ಪ್ಲಂಬಿಂಗ್ ವ್ಯವಸ್ಥೆ ಮಾಡಿದ ಸುಬಿತ್, ಮತ್ತೆ ಪೇಂಟ್ ಮಾಡಿದ ಗುರುಪ್ರಸಾದ್ ಕಾಮತ್ ಅವರಿಗೆ ಹಾಗೂ ಆಕೃತಿ ಫರ್ನಿಚರ್ ದೀಪಕ್ ಅವರಿಗೆ ಮತ್ತೆ ನರೇಂದ್ರಣ್ಣ ಮತ್ತೆ ಪ್ರಜ್ಞಾಕ ಅವರಿಗೂ ತುಂಬಾ ಧನ್ಯವಾದಗಳನ್ನು. ಈ ಎಲ್ಲ ಪಾರ್ಟಿಷನ್ ಮಾಡಿದ್ದು ಸಿಟಿ ಸಾಯಿ ಫ್ಯಾಬ್ರಿಕೇಶನ್ ಸಾಣೂರು ಇವರ ಕಡೆ ಇವರಿಗೂ ಧನ್ಯವಾದಗಳನ್ನು. ಮತ್ತೆ ಇಲ್ಲಿ ಇರುವ ಅಭಿಷೇಕ್ ಸುವರ್ಣ ಅವರದ್ದು ಜಾಗ ಚಂದ್ರ ಸುವರ್ಣ ಅವರ ಮಗನದ್ದು, ಸೊ ಅವರಿಗೂ ಅವರ ಮಾವಾದ ಪುರುಷೋತ್ತಮ್ ಪ್ರಭು ಅವರಿಗೆ ಬಂದಿದ್ದ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. CCTV ಹಾಕಿಸಿದ ಸುವಿನ್ ಹಾಗೂ ಈಚೆ ಈ ಒಂದು 2 ತಿಂಗಳಿಂದ ಸಾಧಾರಣ ಇಲ್ಲಿ ಗೋಡೆ ಹೊಡೆದೆಲ್ಲ ಆಗ್ತಿತ್ತು. ಈಚೆ ಸೊಸೈಟಿ ಅವರಿಗೆ ಹಾಗೂ ಪ್ರಮಲ್ ಅವರದ್ದು ಅಲ್ಲಿ ಆಫೀಸ್ ಇತ್ತು, ಅವರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಹಾಗೆ ಈ ಕಟ್ಟಡದಲ್ಲಿ ಅವರಿಗೂ ಸ್ವಲ್ಪ ಕಷ್ಟ ಆಗಿರ್ಬೋದು. ನನ್ನ ಕಡೆ ನಾನು ಕ್ಷಮಾ ಕೇಳ್ತೇನೆ. ಏನಾದರೂ ಮತ್ತೆ ನಾರಾಯಣ್ ನಾಯ್ಕ ಅವರು ಇನ್ನೊಬ್ರು ನನಗೆ ತುಂಬಾ
ಫಸ್ಟ್ ಇಂದಾನೆ ಸಾಲ್ಮಾರ್ ನಾಯಕ್ ಫ್ಯಾಮಿಲಿ ಫಸ್ಟ್ ಇಂದಾನೆ ನಾನು ಇಲ್ಲಿ 2016ರಲ್ಲಿ DMFI ರೋಟರಿಯಲ್ಲಿದ್ದಾಗ ಯಾರ ಪರಿಚಯ ಇಲ್ಲದಾಗ ಅವರು ನನಗೆ ತುಂಬಾ ಆಗದಿಂದಲೇ ತುಂಬಾ ಸಹಾಯ ಮಾಡಿದ್ದಾರೆ. ಅವರಿಗೂ ನಾನು 6 ತಿಂಗಳಿಂದ ಈ ಒಂದು ವಿಷಯ ಹೇಳಿದಾಗ ನೀನು ಖಂಡಿತ ಮುಂದುವರ್ಸ ನಾವಿದ್ದೇವೆ, ನಿಮ್ಗೆ ಯಾವ ಸಹಾಯ ಇದ್ದಿದ್ರೆ ನಾವು ನಾಯಕ್ ಫ್ಯಾಮಿಲಿ ಸಾಲ್ಮಾರ್ ಅವರು ಒಟ್ಟಿಗಿದ್ದೇವೆ ಅಂತ. ಹಾಗೆ ಇವತ್ತಿನ ಈ ಲಘು ಉಪಹಾರಕ್ಕೆ ವ್ಯವಸ್ಥೆ ಮಾಡಿದ ಅನಂತ್ ಮಾಮ್ ಅವರಿಗೆ ಒಂದು ಫೋನ್ ಹಾಕಿದ್ರೆ ಏನು ತಲೆ ಬಿಸಿ ಇಲ್ಲ, ಎಲ್ಲ ವ್ಯವಸ್ಥೆ ಆಗ್ತದೆ. ಹಾಗೆ ಇಲ್ಲಿ ಬಂದ ನಮ್ಮ 4 ದಿನದಿಂದ ನನ್ನ ರೂಮ್ ಪೇಂಟ್ ಆಗ್ತಿತ್ತು, ಕರೆಕ್ಟ್ ಬಂದಿಲ್ಲ ಪ್ರಮೇಶ್, ನನ್ನ ಆಫೀಸ್ ಅವರ ಆಫೀಸ್ ಆಗಿತ್ತು. ನಿಮ್ಗೆ ತುಂಬಾ ಧನ್ಯವಾದ. ನಿಮ್ಮ ರೂಮನ್ನು ನಾನು ನನ್ನ ರೂಮ್ ಆಗಿ 4 ದಿನದಿಂದ ಯೂಸ್ ಮಾಡ್ತಿದ್ದೆ. ನಿಮ್ಗೂ ಹಾಗೂ ಗಜಾನಂದ್ ಅವರಿಗೆ ಧನ್ಯವಾದಗಳು. ಹಾಗೆ ನನ್ನ ಕುಟುಂಬದ ಅರ್ಚಕರಾದ ನಿತ್ಯಾನಂದ ಪುರಾಣಿಕರು ಬೆಳಿಗ್ಗೆ ಬಂದು ಚಂದದ ರೀತಿಯಲ್ಲಿ ಆಶೀರ್ವಾದ ಕೊಟ್ಟು ಗಣಹೋಮವನ್ನು ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನನ್ನ ಪ್ರೀತಿಯ ತಂದೆ ತಾಯಿಯವರು ಅವರು ಬಂದಿದ್ದಾರೆ. ಅತ್ತೆ ಮಾವ ನಾನು ಹಠ ಹಿಡಿದು ಬರಲೇಬೇಕಂತೇಳಿ ಅವರು ಪಾಪ ಇವತ್ತು ಬೆಳಿಗ್ಗೆ ಬಸ್ಸಿಂದ ಬೆಂಗಳೂರಿಂದ ಬಂದಿದ್ದಾರೆ. ಎಲ್ಲ ಲಾಸ್ಟ್ ಏನು ಹೇಳ್ಬೇಕಾದ್ರೆ ಏನಾದರೂ ಒಂದು ನನ್ನ ಧರ್ಮಪತ್ನಿ ನರೇಂದ್ರ ಧರ್ಮಪತ್ನಿ ಮತ್ತೆ ಎಲ್ಲ ಧರ್ಮಪತ್ನಿಯಾದ ಸುಮಂಗಲ ಪೈ ಅವರಿಗೂ ನಾನು ಎಲ್ಲ ಸಹಕಾರಕ್ಕೆ ಹೇಳ್ತೇನೆ. ಹಾಗೂ ನನ್ನ 2 ರತ್ನಗಳು, ಒಂದು ಅನನ್ಯ ಮತ್ತು ಅಕ್ಷರ, ಅವರು ಬಂದಿದ್ದಾರೆ. ಅವರು ಬೆಂಗಳೂರಿಂದ ಇವತ್ತು ಬಂದಿದ್ದಷ್ಟೇ. ಸೊ ಮತ್ತೆ ಎಲ್ಲ ನನ್ನ ಇಷ್ಟ ಮಿತ್ರರು ಇಲ್ಲಿ ನಮ್ಮ ಯೋಗೇಶ್ ಮಾಮ್ ಇದ್ದಾರೆ, ಉಮೇಶ್ ಭಟ್ ಮಾಮ್, ಹಾಗೆ ಗಣಪತಿ ಹೆಗಡೆ ಅವರು, ಇಲ್ಲಿ ಬಾಳಿಕ್ ಮಾಮ್, ಗಮ್ಮತ್ ಮಾಮ್, ಬೈಕಾಡಿ ಅವರು ಎಲ್ಲ ಬಂದಿದ್ದೀರಿ. ಪುರಾಣಿಕ್ ಮಾಮ್ ಬಂದಿದ್ದಾರೆ, ಲಕ್ಷ್ಮಣ್ ಮಾಮ್ ಬಂದಿದ್ದಾರೆ. ಚೇತನ್ ನಿಮಗೂ ತುಂಬಾ ಧನ್ಯವಾದ. ತುಂಬಾ ಇನ್ನೇ ಸಹ ಒಮ್ಮೆ ತುಂಬಾ ದೂರ ಅವರು ಚೇತನ್ ಅವ್ರು ಯಾವತ್ತೂ ಏನೂ ಇಲ್ಲ ನಾನು ಮಾಡ್ತೇನೆ ಅಂತ ತುಂಬಾ ಸಹಾಯ ಕೊಟ್ಟಿದ್ರಿ. ವಿಘ್ನೇಶ್ ಅವರು ನಿಮಗೂ ಧನ್ಯವಾದ. ಸೊ ಸ್ವಲ್ಪ ತಡ ಆಯಿತು. ಪುನಃ ನನ್ನ ಗುರುಗಳ ಶಂಕರಗಟ್ಟಿಗೆ, ಕಮಲಕ್ಷ್ಮಣನಿಗೆ ಹಾಗೂ ನನ್ನ ತಂದೆಯವರಿಗೆ ಈ ಒಂದು ಸಭಾ ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ಲರಿಗೂ ಬಂದು ಆಶೀರ್ವದಿಸಲಿಕ್ಕೆ ನಾನು ಧನ್ಯವಾದಗಳನ್ನು ಲಘು ಉಪಹಾರ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಉಪಹಾರ ಸ್ವೀಕರಿಸಿ ಹೋಗಬೇಕಾಗಿ ಬಾಬಾಣ್ ಪೈ ಇವರಿಗೂ ಒಂದೇ ನಿಮಿಷ ದಯಮಾಡಿ ಎಲ್ಲರೂ ಕುತ್ಕೊಳ್ಬೇಕು. ಇದು ಪೂರ್ವಯೋಜಿತ ಅಲ್ಲ. ಸನ್ಮಾನ 3 ಮಾಡಲಿಕ್ಕಿತ್ತು, 3 ಶಾಲೆ ಇತ್ತು, 3 ಸ್ಮರಣೆಗೆ ಇತ್ತು. ಡಾಕ್ಟರ್ ಕಾರ್ತಿಕ್ ರಾವ್ ಅವರು ಭಾಷಣ ಮಾಡುವಾಗ ಹೇಳಿದರು, ಅವರು AMCಯಲ್ಲಿ 5 ವರ್ಷ, ರೋಟರಿ ಹಾಸ್ಪಿಟಲ್ನಲ್ಲಿ 2 ವರ್ಷ ಮತ್ತು ಗಜಾರಿಯಾದಲ್ಲಿ ಅವರಿಗೆ ಹೆಸರು ಬಂದದ್ದು ಗಜಾರಿಯಾ ಹಾಸ್ಪಿಟಲ್ನಲ್ಲಿ. ಅವರ ಭಾಷಣದಲ್ಲಿ ಹೇಳಿದರು, ವೆಂಕಟೇಶ್ ಪುರಾಣಿಕ್ ಅವರು ನನ್ನನ್ನು ಮಗನ ಹಾಗೆ ನೋಡಿದ್ದಾರೆ ಅಂತ ಹೇಳಿ. ಗಜಾರಿಯಾ ಅಂತ ಹೇಳಿದ ಕೂಡಲೇ ಹೆಸರೇ ಸುರಿಗೆ ಬರುವಂಥದ್ದು ಡಾಕ್ಟರ್ ಕಾರ್ತಿಕ್ ರಾವ್. ಆ ಪರಂಪರೆಯನ್ನು ಅವರು ಆರಂಭದ ದಿನದಿಂದ ಅವರು ನಿವೃತ್ತಿ ಹೊಂದುವ ದಿನದ ತನಕವೂ ಉಳಿಸಿಕೊಂಡು ಬಂದಿದ್ದಾರೆ. ವೆಂಕಟೇಶ್ ಪುರಾಣಿಕ್ ಅವರು ಇದು ಶಾಲು ಉಳಿದಿದೆ ಅಂತ ಹೇಳುವ ಕಾರಣಕ್ಕಲ್ಲ, ಡಾಕ್ಟರ್ ಕಾರ್ತಿಕ್ ರಾವ್ ಅವರು ಎಲ್ಲರಿಗೂ ಸನ್ಮಾನ ಮಾಡಿದ್ದೀರಿ. ವೆಂಕಟೇಶ್ ಪುರಾಣಿಕ್ ಅವರು ಗಜಾರಿಯಾಕ್ಕೆ ಅವರು ಸಲ್ಲಿಸಿದ ಸೇವೆಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶಾಲು ಹೊದಿಸಿ ಅವರ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯ ಮಾಡುತ್ತೇನೆ.